ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಜೀವ ಕೋಪ ಮಾಡ್ಕೊಂಡು ಅಡುಗೆ ಮನೆಗೆ ನಾನೇ ಅಡುಗೆ ಮಾಡ್ತೀನಿ ಅಂತ ಬರ್ತಾನೆ. ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅನ್ನ ಮಾಡಿ ಸಾಂಬಾರು ಮಾಡೋದಕ್ಕೆ ತರಕಾರಿ ಹೆಸರ್ತಾನೆ. ಅಲ್ಲಿಗೆ ರಚನೆ ಬಂದು ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ನನಗೂ ಏನೋ ಕೆಲಸ ಕೊಡಿ ಅಂತ ಕೇಳ್ತಾಳೆ. ಎಲ್ಲಿ ಸಿಟ್ಟು ಮಾಡ್ಕೋತಾನೋ ಅಂತ ಬಾಲ ಮತ್ತು ಕೃಷ್ಣ ನೋಡ್ತಾ ಇರ್ತಾರೆ. ಆದರೆ ಜೀವ ಅವಳಿಗೆ ಅಲ್ಲಿ ಈರುಳ್ಳಿ ಕೊಟ್ಟು ಹೆಚ್ಚಿ ಅಂತ ಹೇಳಿ ಕೊಡ್ತಾನೆ. ಅದು ನೋಡಿ ಬಾಲಂಗೆ ಮತ್ತು ಕೃಷ್ಣಗೆ ಖುಷಿಯಾಗುತ್ತೆ. ಜೀವನೇ ಚೆನ್ನಾಗಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾನೆ. ಸ್ಟವ್ ಹಚ್ಚೋದು ಹೇಗೆ, ಎಷ್ಟು ಹಾಕಬೇಕು, ಉಪ್ಪು ಎಷ್ಟು ಹಾಕಬೇಕು, ಖಾರ ಎಷ್ಟು ಹಾಕಬೇಕು, ಸಾಂಬಾರು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟು ಅವಳಿಗೆ ಸಾಂಬಾರನ್ನ ತಯಾರು ಮಾಡ್ತಾನೆ. ತಯಾರು ಮಾಡಿ ಇಬ್ಬರು ತೊಗೊಂಬಂದು ಹಾಲಲ್ಲಿ ಇಡ್ತಾರೆ. ಹಾಲಲ್ಲಿಟ್ಟು ಅದಕ್ಕಿಂತ ಮುಂಚೆ ಒಂಚೂರು ಟೇಸ್ಟ್ ನೋಡಿ ಅಂತ ಸಾಂಬಾರನ್ನ ಕೈಗೆ ಹಾಕ್ಕೋಬೇಕು. ಕೈಗೆ ಹಿಂಗೆ ಹಾಕ್ಕೊಂಡು ಸಾಂಬಾರನ್ನ ಟೇಸ್ಟ್ ನೋಡಿ ಎಲ್ಲ ಸರಿ ಇದೆಯಾ ಅಂತ ಅಂದಮೇಲೆ ಸ್ಟವ್ ಆಫ್ ಮಾಡಬೇಕಂತ ಹೇಳಿ ಹಾಲಿಗೆ ಕರ್ಕೊಂಡೋಗ್ತಾನೆ. ಹಾಲಿಗೆ ಕರ್ಕೊಂಡೋಗಿ ಅಲ್ಲಿ ಎಲ್ರಿಗೂ ತಟ್ಟೆಗೆ ಅನ್ನ ಹಾಕಿ, ಇದು ಬೇಬಿಗೆ, ಇದು ಬಾಲಂಗೆ, ಇದು ರಚನಂಗೆ ಅಂತ ಹೇಳಿ ಜೀವ ತಟ್ಟೆ ಕೊಡ್ತಾನೆ. ಆದರೆ ರಚನ ಒಂದು ತುತ್ತು ತಿಂತಾ ಇದ್ದಂಗೆ ಕೃಷ್ಣ ಹೇಳ್ತಾಳೆ, ಬೇಬಿ ಸೂಪರಾಗಿದೆ, ಸಾಂಬಾರು ಯಮ್ಮಿಯಾಗಿದೆ ಅಂತ ಹೇಳ್ತಾಳೆ. ಆದರೆ ರಚನಂಗೆ ಏನೋ ಒಂಥರ ಅನಿಸುತ್ತೆ. ಅವಳು ತಟ್ಟೆ ಇಟ್ಬಿಟ್ಟು ಟೆರಸ್ ಮೇಲೆ ಹೊಟ್ಟೋಗ್ತಾಳೆ. ಅದಕ್ಕೆ ಜೀವ ಅಂತಾನೆ, ಇವ್ರಿಗೇನಾಯ್ತು ಇದ್ದಕ್ಕಿದ್ದಂಗೆ ಅಂತ ಅಂದಾಗ ಅವಳಿಂದ ಹೋಗ್ತಾನೆ. ಆಗ ಬಾಲ ಕೃಷ್ಣಂಗೆ ಹೇಳ್ತಾನೆ, ನೋಡು ಕೃಷ್ಣ, ಅವ್ರ ಕಷ್ಟ ಸುಖ ಏನಿದ್ರು ಅವರೇ ನೋಡ್ಕೋಬೇಕು, ನೀನು ಮಧ್ಯದಲ್ಲಿ ಹೋಗಬೇಡ ಅಂತ ಕೃಷ್ಣಂಗೆ ಹೇಳಿ ಬಾಲ ಕೃಷ್ಣನ ತಡಿತಾನೆ. ಆಗ ರಚನಾ ಟೆರಸ್ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ಜೀವ ಹೋಗ್ತಾನೆ. ಜೀವ ಹೋಗಿ, ಯಾಕ್ರಿ ಏನಾಯಿತು, ಊಟ ಮಾಡೋದು ಬಿಟ್ಟು ಇಲ್ಲಿ ಯಾಕೆ ಬಂದು ಕೂತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ರಚನಾ, ಇಲ್ಲ, ನನಗೆ ಮಾಡಬಾರ್ದು ತಪ್ಪು ಮಾಡಿದೆ, ನಂಗೆ ಅಡುಗೆ ಬರೋಲ್ಲ ಅಂತ ಗೊತ್ತಿದ್ರು ನಾನು ಅಡುಗೆ ಮಾಡೋಕ್ಕೆ ಹೋದೆ, ನಂಗೆ ಮನೆ ಕೆಲಸ ಮಾಡೋಕ್ಕೆ ಬರೋಲ್ಲ ಅಂತ ಗೊತ್ತಿದ್ರು ಮನೆ ಕೆಲಸ ಮಾಡಿದೆ, ಬಟ್ಟೆ ಒಗೆಯೋಕ್ಕೆ ಬರೋಲ್ಲ ಅಂತ ಗೊತ್ತಿದ್ರು ಬಟ್ಟೆ ಒಗೆದೆ, ಎಲ್ಲ ನಿಮಗೆ ಸಮಸ್ಯೆ ಕೊಡ್ತಾಯಿದ್ದೀನಿ, ನನ್ನಿಂದ ನಿಮಗೆ ಎಷ್ಟು ತೊಂದರೆ ಆಗ್ತದೆ ಅಲ್ವಾ ಜೀವ, ಅದಕ್ಕೆ ನನಗೆ ಬೇಜಾರಾಗ್ತದೆ. ಹೌದು, ನಮ್ಮ ಮನೇಲಿ ನನಗೆ ಏನೂ ಕಲಿಸಿಲ್ಲ, ಅದನ್ನು ಒಪ್ಕೋತೀನಿ, ಅದಕ್ಕೆ ನನಗೆ ಎಷ್ಟು ಬೇಜಾರಾಗ್ತಿರೋದು ಅಂತ ರಚನೆ ಅಳೋಕ್ಕೆ ಶುರು ಮಾಡ್ತಾಳೆ. ನೀವೇನು ತಪ್ಪು ಮಾಡಿಲ್ಲ ರೀ, ತಪ್ಪು ಮಾಡಿದಾಗಲೇ ಕಲಿಯೋದಕ್ಕಾಗೋದು, ನೀವೇನು ತಲೆ ಕೆಡಿಸ್ಕೊಬಿಡಿ, ಇನ್ಮೇಲೆ ಕಲಿತಾ ಹೋಗಿ ಅಂತ ಹೇಳ್ತಾನೆ. ಅದು ಕೇಳಿದ್ದಕ್ಕೆ ರಚನೆಗೆ ಖುಷಿಯಾಗಿ ಜೀವನ ಹೆಗ್ಲ ಮೇಲೆ ಮಲಗಿಬಿಡ್ತಾಳೆ. ಹಂಗೆ ಮಲಗಿ ಅಳ್ತಾ ಇರ್ತಾಳೆ. ಆವಾಗ ಜೀವ ಹೇಳ್ತಾನೆ, ನೋಡ್ರಿ, ಇನ್ಮೇಲೆ ಹಾಡ್ತಾ ಹಾಡು, ಹಾಗೆ ಕಲಿತಾ ಪಾಠ ಅಂತ ಹೇಳಿದಾಗ ಆ ಗಾದೆನ ಕೇಳಿದ ತಕ್ಷಣ ರಚನೆಗೆ ನಗು ಬರುತ್ತೆ. ಆಗ ನಗ್ತಾ ರಚನೆ ಕೇಳ್ತಾ, ಜೀವನ ನಂಗೆ ಅಡುಗೆ ಹೇಳ್ಕೊಡ್ತೀರಾ ಮಾಡೋದಕ್ಕೆ ಅಂತ ಕೇಳಿದಾಗ ಜೀವಂಗೆ ಹಳೇದು ನೆನಪಾಗುತ್ತೆ. ಮಾಧುರಿ ಕೂಡ ಹೀಗೆ ಕೇಳಿರ್ತಾಳೆ, ನಂಗೆ ಅಡುಗೆ ಹೇಳ್ಕೊಡು ಜೀವ ಅಂತ ಕೇಳಿರ್ತಾಳೆ. ಅದು ನೆನಪಾಗುತ್ತೆ. ಅವ್ನ ಕಣ್ಣಲ್ಲಿ ಪ್ರೀತಿ ಆಗೋದಕ್ಕೆ ಶುರುವಾಗುತ್ತೆ. ಅವ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದು ನಾನು ಮಾಧುರಿ ಕೇಳ್ದಂಗೆ ಕೇಳ್ತಾ ಇದ್ದಾರಲ್ಲ ರಚನಾ ಅಂತ ಅನ್ಕೋತಾನೆ. ಇಲ್ಲಿ ರಾಜೇಶ್ವರಿ ರೂಮಿನಲ್ಲಿ ನನ್ನನ್ನೇ ಧಿಕ್ಕರಿಸಿ ನೀನು ಇಷ್ಟೊಂದೆಲ್ಲ ಮಾಡ್ತಾ ಇದೆಯಲ್ಲ, ನನ್ನನ್ನೇ ಬೇಡ ಅಂತ ಇದೆಯಲ್ಲ, ನನಗೋಸ್ಕರ ಏನು ಬೇಕನ್ನು ಮಾಡೋಕ್ಕೆ ತಯಾರಿದ್ದ ರಚನಾ, ನಾನು ಹೇಳಿದ್ರೆ ದೇವ್ರ ಹರಕೆ ಹೊತ್ಕೊಂಡು ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ರಚನಾ, ಇವಾಗ ನಾನು ಏನು ಹೇಳಿದ್ರು ನನ್ನ ಮಾತು ಕೇಳೋಕ್ಕೆ ತಯಾರಿಲ್ಲ ಅಂದಮೇಲೆ ಅವಳು ಎಷ್ಟು ಬದಲಾಗಿದ್ದಾಳಲ್ಲ, ಇನ್ನೂ ನಾನು ಸುಮ್ಮನೆ ಬಿಟ್ಟರೆ ಸರಿ ಹೋಗಲ್ಲ, ಇವಳಿಗೊಂದು ಗತಿ ಕಾಣಿಸ್ಲೇಬೇಕು, ಏನಾರು ಒಂದು ಮಾಡ್ತೀನಿ ಅಂತ ವಜ್ರೇಶ್ವರಿ ಕೋಪದಿಂದ ಅವಳೆ ರೂಮಲ್ಲಿ ಮಾತಾಡ್ಕೊತಿರ್ತಾಳೆ. ಇಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಬಾಲ ಮನೆಗೆ ತೋರಣ ಕಟ್ಟಿ ಹೂವಿನ ಅಲಂಕಾರ ಮಾಡಿ ಎಲ್ಲ ಸಿದ್ಧತೆ ಮಾಡ್ತಾ ಇರ್ತಾನೆ. ಜೀವ ಕೃಷ್ಣಗೆ ಎಣ್ಣೆ ಹಚ್ಚೋಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡ್ಕೊಂಬರ್ತಾನೆ. ಅಷ್ಟರಲ್ಲಿ ಆಲ್ರೆಡಿ ರಚನಾ ಕೃಷ್ಣಗೆ ಎಣ್ಣೆ ಹಚ್ತಾ ಇರ್ತಾಳೆ ಆಚೆ ಕಡೆ. ಅದನ್ನು ಬಾಲನೂ ನೋಡ್ತಾನೆ, ಅದನ್ನು ಜೀವನ ನೋಡ್ತಾ ನಿಂತಿರ್ತಾರೆ. ಹಚ್ಬೇಕಾದ್ರೆ ಕೃಷ್ಣ, ಅಮ್ಮ ಇಲ್ಲಿ ಹಚ್ಚು, ಈ ಕಡೆ ಹಚ್ಚು ಅಂತ ಹೇಳ್ತಾ ಇರ್ತಾಳೆ. ಆಗ ಬಾಲ ಜೀವ ಹೇಗೆ ನೋಡ್ತಾ ಇರ್ತಾನೆ ಅನ್ನೋದು ನೋಡಿ, ಕುರಿ ಹಳ್ಳಕ್ಕೆ ನಿಧಾನಕ್ಕೆ ಬೀಳ್ತಾ ಇದ್ದೀನಿ, ಒಂಚೂರು ಬೇಗ ಬೀಳಿಸ್ಬೇಕು ಅಂತ ಅಂದ್ಕೊಂಡು, ಇದನ್ನೆಲ್ಲ ನೀನು ಯಾಕೋ ಮಾಡೋಕ್ಕೆ ಹೋಗ್ತೀಯ, ಅವ್ರ ಅಮ್ಮನ ಕರ್ತವ್ಯ ಅವ್ರು ಮಾಡ್ತಾಯಿದ್ದಾರೆ, ನೀನೇನು ತಲೆ ಕೆಡ್ಸ್ಕೊಬಿಟ್ಟು ಅವ್ರು ಎಣ್ಣೆ ಹಚ್ತಾರೆ ಅಂತ ಬಾಲ ಜೀವಂಗೆ ಹೇಳ್ತಾನೆ. ಜೀವ ಅದಕ್ಕೆ ಸರಿ ಆಯಿತು ಅಂತಾರೆ. ನೀನು ಹಚ್ಕೊಳ್ಳೋದು ಎಣ್ಣೆ, ನಾನು ಇಲ್ಲ ನಾನು ಆಮೇಲೆ ಹಚ್ಕೋತೀನಿ ಅಂತ ನಂಗೆ ಗೊತ್ತು, ನೀನು ಎಂಥ ಕಳ್ಳ ಅಂತ, ನಿಂಗೆ ಎಣ್ಣೆ ಹಚ್ಕೊಳ್ಳೋದು ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು, ಇವತ್ತು ಹಬ್ಬ ನೀನು ಹಚ್ಕೊಳ್ಳೇಬೇಕು ಅಂತ ಹಿಂಸೆ ಮಾಡಿ ಬಾಲ ಜೀವಂಗೆ ಎಣ್ಣೆ ಹಚ್ಕೊ ಅಂತ ಹೇಳ್ತಿರ್ತಾನೆ. ಅದೇ ಕೃಷ್ಣ ಏನು ಮಾಡ್ತಾಳೆ, ನೀನು ಅಮ್ಮನ ಹತ್ರನೇ ಎಣ್ಣೆ ಹಚ್ಕೊ, ನಂದಾಯಿತು, ನೀನು ಅಮ್ಮನ ಹತ್ರ ಎಣ್ಣೆ ಹಚ್ಕೊ ಅಂತ ಹೇಳ್ತಾಳೆ. ಅದಕ್ಕೆ ಜೀವ, ಇಲ್ಲ ಬೇಡ, ನಾನು ಆಮೇಲೆ ಹಚ್ಕೋತೀನಿ ಬೇಬಿ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಏನು ಮಾಡ್ತಾಳೆ, ಕೆಳಗಡೆ ಬಿದ್ದು ಒದ್ದಾಡೋಕ್ಕೆ ಶುರು ಮಾಡ್ತಾಳೆ. ಅದನ್ನು ಬಾಲ ನೋಡಿ, ಕೃಷ್ಣ ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾಳೆ ಅಂತ ಬಾಯ್ಬಿಟ್ಟು ನೋಡ್ತಾ ಇರ್ತಾನೆ. ಆಗ ಜೀವ
ಈಗ ಬೇಬಿ ನೀನು ಹಿಂಗೆ ಆಡಬೇಡ, ಎದೋ ನೀನು ಎದೋಳ ಮೇಲೆ ಆಯಿತು ನಾನು ಹಚ್ಕೋತೀನಿ, ಹಿಂಗೇನು ಹಚ್ಕೋಬೇಕು ತಾನೇ, ಸರಿ ಆಯಿತು ಎದೋಳು ಹಿಂಗೆ ಆಡಬೇಡ ಎದೋಳು ಅಂತ ಹೇಳ್ತಿರ್ತಾನೆ. ಆವಾಗ ಸರಿ ಆಯಿತು ಈಗ ಬೇಬಿ ಹಚ್ಕೋತೀನಿ ಎದೋಳು ಅಂತ ಹೇಳಿದಾಗ ಹೋಗಿ ಸೀದಾ ಚೇರ್ ಮೇಲೆ ಕೂತ್ಕೊಂಡ್ಬಿಡ್ತಾನೆ ಎಣ್ಣೆ ಹಚ್ಚಿ ಅಂತ. ಆಮೇಲೆ ಕೃಷ್ಣ ಸುಮ್ಮನಾಗ್ತಾಳೆ. ರಚನಾ ಎಣ್ಣೆ ಹಚ್ಚೋದಕ್ಕೆ ಶುರು ಮಾಡ್ತಾಳೆ. ಎಣ್ಣೆ ಹಚ್ಚೋದಂಗೆ ಕೃಷ್ಣ ಮತ್ತು ಬಾಲ ಇಬ್ಬರು ಹೊರಟೋಗ್ತಾರೆ. ಅದಕ್ಕೆ ಜೀವ ಹೇಳ್ತಾನೆ ಅವರಿಬ್ಬರು ಹೊರಟೋದ್ರು, ನಾನು ಹೊರಟೋಗ್ತೀನಿ ಅಂತ ಎದೋ ಹೇಳ್ತಾನೆ. ಆವಾಗ ಬಾಲ ಹೇಳ್ತಾನೆ ನಾವು ಇಲ್ಲೇ ಇದ್ದೀವಿ ಸೈಡಲ್ಲಿ, ಬಾಯಿ ಮುಚ್ಕೊಂಡು ಎಣ್ಣೆ ಹಚ್ಕೊ ಅಂತ ಹೇಳ್ತಾನೆ. ಆಗ ರಚನಾ ಜೀವಂಗೆ ಎಣ್ಣೆ ಹಚ್ತಾ ಅವನು ಹಂಗೆ ಸುಮ್ಮನಾಗ್ತಾನೆ. ಆಮೇಲೆ ಹೇಳ್ತಾನೆ ನೀವು ಎಣ್ಣೆ ಹಚ್ಚಾಗಿರತ್ತೆ. ಜೀವ ಹೇಳ್ತಾನೆ ನೀವು ಕಾಲು ಜಾರು ನನ್ನ ಮೇಲೆ ಬೀಳೋದು, ನಾನು ಕಾಲು ಜಾರು ನಿಮ್ಮ ಮೇಲೆ ಬಿದ್ದೆಲ್ಲ ಏನು ಬೇಡ ಅಂದ್ಬಿಟ್ಟು ನಿಧಾನಕ್ಕೆ ಎದ್ದು ಹೊರಟೋಗ್ತಾನೆ. ಆಮೇಲೆ ಇಲ್ಲಿ ಬಂದು ಕೃಷ್ಣಂಗೆ ಸ್ನಾನ ಮಾಡ್ಸೋಕ್ಕೆ ನೀರು ಕಾಯಿಸ್ತಾ ಇರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ರಚನಾ ಮತ್ತು ಕೃಷ್ಣ ಇಬ್ಬರಲ್ಲೂ ತಣ್ಣೀರಲ್ಲಿ ಆಟಾಡ್ತಾ ಇರ್ತಾರೆ. ತಣ್ಣೀರಲ್ಲಿ ಆಟಾಡೋದನ್ನ ನೋಡಿ ಜೀವ ಬೈತಾನೆ, ನಿಮ್ಗೇನು ರೀ ಅವಳು ಚಿಕ್ಕವಳು, ಅವಳ ಜೊತೆ ತಣ್ಣೀರಲ್ಲಿ ಆಟಾಡ್ತಿದ್ದಾರಲ್ಲ, ಅವಳಿಗೆ ಶೀತ ನೆಗಡಿ ಆದರೆ ಏನು ಮಾಡೋದು, ಹುಷಾರು ತಪ್ಪಿದ್ರೆ ಏನು ಮಾಡೋದು ಅಂತ ಜೀವ ಕೇಳ್ತಾನೆ. ಅದಕ್ಕೆ ರಚನಾ ನನಗೆ ಅಂತೀರಾ, ನನಗೆ ಬೈತೀರಾ ಅಂತ ಅವನಿಗೂ ನೀರು ಎಸ್ತಾನೆ. 3 ಜನ ನೀರಲ್ಲಿ ಆಟಾಡ್ತಿರ್ತಾರೆ. ಆಟಾಡಾದ್ಮೇಲೆ ಇಲ್ಲಿ ಬಂದು ಬಿಸಿಲಲ್ಲಿ ನಿಂತ್ಕೊಂಡು ತಲೆ ಒಣಗಿಸ್ಕೊತಿರ್ತಾರೆ. ಆವಾಗ ಜೀವ ಹೇಳ್ತಾನೆ ನೋಡಿ ಅವಳಾಗಲೇ ಅಕ್ಷಿ ಅಂತ ಶೀತ ಶುರುವಾಗಿದೆ, ನಿಮ್ಮಿಂದನೇ ಆಗಿದೆ ಅಂತಾನೆ. ಅದಕ್ಕೆ ರಚನಾ ಏನು ಎಲ್ಲ ಸಹವಾಸ ದೋಷ, ನಿಮ್ಮಿಂದನೇ ಹಿಂಗೆಲ್ಲ ನಾವು ಕಲ್ತಿದ್ದು ಅಂತ ಜೀವಂಗೆ ಹೇಳ್ತಾಳೆ. ಸರಿ ಆಯಿತು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾಳೆ ನೀನು ನನಗೆ ತಲೆ ಒರೆಸ್ದಲ್ಲ ಬೇಬಿ, ನೀನು ಅಮ್ಮಂಗೂ ತಲೆ ಒರೆಸು ಅಂತಾನೆ. ನೀನು ಅದೇ ನನ್ನ ಮುದ್ದು ಬೇಬಿ, ಅದಕ್ಕೆ ನಿಂಗೆ ತಲೆ ಒರೆಸ್ತೆ ಅಂತ ಜೀವ ಹೇಳ್ತಾನೆ. ಅದಕ್ಕೆ ಕೃಷ್ಣ ಇವ್ನು ನನ್ನ ಮುದ್ದು ಅಮ್ಮ, ನೀನು ಅವ್ರಿಗೂ ತಲೆ ಒರೆಸ್ಬೇಕು, ನಂಗದೆಲ್ಲ ಗೊತ್ತಿಲ್ಲ, ನೀನು ಅವ್ರಿಗೆ ತಲೆ ಒರೆಸಲೇಬೇಕು ಅಂತ ರಚನೆಯನ್ನು ಚೇರ್ ಮೇಲೆ ಕೂರಿಸ್ತಾಳೆ. ಜೀವ ರಚನನ ತಲೆ ಒರೆಸ್ತಾ ಇರ್ತಾನೆ. ಅಷ್ಟಲ್ಲಿ ರಚನಾ ಅಳೋದಕ್ಕೆ ಶುರು ಮಾಡ್ತಾಳೆ. ಅದನ್ನು ಜೀವ ನೋಡಿ ಯಾಕ್ರಿ ಹೇಳ್ತಿದ್ದೀರಾ, ಏನು ರೀ ಆಯಿತು ನಿಮಗೆ ಅಂತಂದಿದ್ದು, ನಾನೇನೋ ಜೋರಾಗಿ ನಿಮ್ಮ ತಲೆ ಇದು ಮಾಡೋದನ್ನ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ನನಗೆ ನೀವು ಮಾಡಬೇಕಾದ್ರೆ ನನ್ನ ಅಮ್ಮನೇ ನೆನಪಾದ್ರು, ಅವ್ರು ನನಗೆ ಸುಳ್ಳಿನ ಅಮ್ಮನೇ ಆಗಿರ್ಬೋದು, ಆದರೆ ನಾನು ಅವ್ರ ಜೊತೆ ಮಗಳಾಗೆ ಬದುಕಿದ್ದೀನಿ, ಅದಕ್ಕೆ ನಂಗೆ ಅಮ್ಮ ನೆನಪಾದ್ರು ಅಂತ ರಚನಾ ಹೇಳ್ತಾಳೆ. ಇಲ್ಲ ರೀ, ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದೀರ, ಇನ್ಮೇಲೆ ನೀವು ಸುಖವಾಗಿರಬೇಕು, ನೀವು ಆರಾಮಾಗಿರಬೇಕು, ನೀವು ಸಂತೋಷವಾಗಿರಬೇಕು ಅಂತ ಜೀವ ರಚನೆಗೆ ಹೇಳ್ತಾನೆ. ಮುಂದೆ ಏನಾಗುತ್ತೆ ನೋಡೋಣ.